ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಿಟೆಟ್ ಜುಲೈ 2024. ಸಿಟೆಟ್ ಅಂದ್ರೆ ಏನ್ರಿ? ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಅರ್ಥ ಸ್ನೇಹಿತರೆ. ಈ ಸೆಂಟ್ರಲ್ ಗವರ್ನಮೆಂಟ್ ಸ್ಕೂಲ್ ಒಳಗೆ ನೀವೇನಾದರೂ ಶಿಕ್ಷಕರಾಗಬೇಕಾಗಿತ್ತು ಅಂದ್ರೆ ಈ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನು ನೀವು ಪಾಸ್ ಮಾಡಬೇಕು. ವರ್ಷಿಗೆ 2 ಬಾರಿ ಎಕ್ಸಾಮ್ ಇರ್ತಾವೆ ಸ್ನೇಹಿತರೆ. 2024 ಜುಲೈ ಎಕ್ಸಾಮ್ ಇರ್ತಕ್ಕಂಥದ್ದನ್ನ ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಈ CTET ಎಕ್ಸಾಮ್ ಅನ್ನ CBSE ಬೋರ್ಡ್ ತಗೊಳ್ತದೆ ಸ್ನೇಹಿತರೆ. CBSE ಬೋರ್ಡ್ ಈ ಟೆಸ್ಟ್ ಅನ್ನ ತಗೊಳ್ತದೆ. ಸೆಂಟ್ರಲ್ ಸ್ಕೂಲಲ್ಲಿ ಅಂತಂದ್ರೆ ಯಾವ್ದ್ರಿ? ಈ KVS ಸ್ಕೂಲ್ ಆಗಿರ್ಬೋದು, ರೆಸಿಡೆನ್ಸಿಯಲ್ ಸ್ಕೂಲ್ ಆಗಿರ್ತಾವಲ್ಲ, ಅಂದ್ರೆ ಮೊರಾರ್ಜಿ ದೇಸಾಯಿ, ನವೋದಯ, ರಾಣಿ ಚೆನ್ನಮ್ಮ, ಈ ರೀತಿಯ ರೆಸಿಡೆನ್ಸಿಯಲ್ ಸ್ಕೂಲ್ ಏನದಾವಲ್ಲ, ಈ ಸ್ಕೂಲ್ಗಳಲ್ಲಿ ನೀವು ಟೀಚರ್ ಆಗಬೇಕಾಗಿತ್ತು, ಶಿಕ್ಷಕರಾಗಬೇಕಾಗಿತ್ತು ಅಂದ್ರೆ ಈ CTET ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕಾಗ್ತದೆ. ಈ ಎಕ್ಸಾಮ್ಗೋಸ್ಕರ ಇವಾಗ ಆನ್ಲೈನ್ ಅರ್ಜಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಈ CTETಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗೆ ಕವರ್ ಮಾಡಿದ್ದೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆ ತನಕ ನೋಡ್ರಿ. ಸಿಂಪಲ್ ಏನಂದ್ರೆ, ಈಗ ಕರ್ನಾಟಕದ ರಾಜ್ಯದಲ್ಲಿನ ಸ್ಕೂಲ್ಗಳಿಗೆ ಶಿಕ್ಷಕರಾಗಬೇಕಾದ್ರೆ ಯಾವ ರೀತಿ ನೀವು KTET ಪಾಸ್ ಮಾಡ್ಬೇಕಲ್ರಿ, ಅದೇ ರೀತಿ ಸೆಂಟ್ರಲ್ ಸ್ಕೂಲಲ್ಲಿ ನೀವು ಶಿಕ್ಷಕರ ಆಗಬೇಕಾಗಿತ್ತು ಅಂತಂದ್ರೆ ಸೆಂಟ್ರಲ್ ಟೆಟ್ ಅನ್ನ ಪಾಸ್ ಮಾಡಬೇಕು. ಈಗಾಗಲೇ ಅರ್ಜಿ ಪ್ರಾರಂಭ ಆಗ್ಯದ ಸ್ನೇಹಿತರೆ. ಈ CTET ಎಲಿಜಿಬಿಲಿಟಿ ಟೆಸ್ಟಿಗೆ ಅರ್ಜಿ ಈಗಾಗಲೇ ಪ್ರಾರಂಭ ಆಗ್ಯದ. ಮಾರ್ಚ್ 7ನೇ ತಾರೀಕಿಂದ ಅರ್ಜಿ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಏಪ್ರಿಲ್ 2, 2024 ಆಗಿರ್ತದೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಈ CTET ಎಕ್ಸಾಮ್ ಜುಲೈ 7, 2024 ನಡೀತದ. ಇವಾಗ ಏನಾದರೂ ನೀವು ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ, ಜುಲೈ 7ನೇ ತಾರೀಕು ಎಕ್ಸಾಮ್ ಇರ್ತದೆ. ಆ ಎಕ್ಸಾಮ್ಗೆ ನೀವು ಅಟೆಂಡ್ ಆಗಬೇಕಾಗ್ತದೆ. ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಆಗ್ಲೇ ಹೇಳ್ದಂಗೆ ಅರ್ಜಿ ಸಲ್ಲಿಸ್ಲಕ್ಕೆ ಏಪ್ರಿಲ್ 2, 2024 ಕೊನೆಯ ದಿನಾಂಕ ಆಗಿರ್ತದೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀ ಬಗ್ಗೆ ನೋಡೋಣ ಸ್ನೇಹಿತರೆ. ಈ CTET ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಈ CTET ಎಕ್ಸಾಮ್ ಪಾಸ್ ಮಾಡಿದ್ರೆ 1ನೇ ತರಗತಿಯಿಂದ 8ನೇ ತರಗತಿಯವರೆಗಿನ ಸ್ಕೂಲ್ ಟೀಚರ್ ಆಗಬಹುದು. ನೀವು 1ನೇ ತರಗತಿಯಿಂದ 8ನೇ ತರಗತಿಯ ಸ್ಕೂಲ್ ಟೀಚರ್ ಆಗಬಹುದು. ಈ 1ರಿಂದ 8ನೇ ತರಗತಿಯ ಸ್ಕೂಲ್ ಟೀಚರ್ ಆಗಬೇಕಾದ್ರೆ ಅಲ್ಲಿ 2 ಪೇಪರ್ ಬರ್ತಾವೆ. ಪೇಪರ್ 1 ಮತ್ತು ಪೇಪರ್ 2 ಅಂತ ಬರ್ತಾವೆ. ಈ ಪೇಪರ್ 1 ಏನಂದ್ರೆ 1ರಿಂದ 5ನೇ ತರಗತಿಯ ಟೀಚರ್ ಆಗಬೇಕಾಗಿತ್ತು ಅಂತಂದ್ರೆ ಪೇಪರ್ 1ಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ನೀವು 6ರಿಂದ 8ನೇ ತರಗತಿಯವರೆಗಿನ ಸ್ಕೂಲ್ ಟೀಚರ್ ಆಗಬೇಕಾಗಿತ್ತು ಅಂದ್ರೆ ಈ ಪೇಪರ್ 2 ಅರ್ಜಿಯನ್ನು ಸಲ್ಲಿಸಬಹುದು. 1ರಿಂದ 8ನೇ ತರಗತಿಯ ಸ್ಕೂಲ್ ಟೀಚರ್ ಆಗಬೇಕಾಗಿತ್ತು ಅಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ, ನೀವು ಅವಾಗ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪೇಪರ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜನರಲ್ ಮತ್ತು OBC ಕ್ಯಾಟಗರಿ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ, ಇನ್ ಕೇಸ್ ನೀವು ಪೇಪರ್ 1 ಅಥವಾ ಪೇಪರ್ 2 ಎರಡರೊಳಗೆ ಯಾವ್ದಾದ್ರು ಒಂದು ಪೇಪರ್ಗೆ ನೀವು ಅಪ್ಲಿಕೇಶನ್ ಹಾಕ್ತಿದ್ರಿ ಅಂತಂದ್ರೆ 1000 ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕಾಗ್ತದೆ. ಇನ್ ಕೇಸ್ ನೀವು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಅರ್ಜಿ ಸಲ್ಲಿಸ್ತಾ ಇದ್ರಿ ಅಂತಂದ್ರೆ 1200 ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕಾಗ್ತದೆ. ಇನ್ ಕೇಸ್ SC, ST ಅಂಗವಿಕಲ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಪೇಪರ್ 1 ಅಥವಾ ಪೇಪರ್ 2 ಎರಡರೊಳಗೆ ಒಂದಕ್ಕೆ ಅರ್ಜಿ ಸಲ್ಲಿಸ್ತಿದ್ರಿ ಅಂದ್ರೆ 500 ರೂಪಾಯಿ ಅರ್ಜಿ ಶುಲ್ಕ. ಎರಡೂ ಪೇಪರ್ಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ 600 ರೂಪಾಯಿ ಅರ್ಜಿ ಶುಲ್ಕ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇಷ್ಟರೊಳಗೆ ಯಾವ್ದಾದ್ರು ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ನೀವು ಮುಗಿಸಿರ್ಬೇಕು. ಅಂದಾಗ ಮಾತ್ರ ಪೇಪರ್ 1ಕ್ಕೆ ನೀವು ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರ್ತೀರಿ. ಅಲ್ಲಿ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ 1, 2, 3, 4 ಅಂತ ಕೋಡ್ ಇರ್ತದೆ. ಅಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೋಡ್ ಇರ್ತದ. ಆ ಕೋಡ್ ಅನ್ನ ನೀವು ಸೆಲೆಕ್ಟ್ ಮಾಡೋದಿರ್ತದೆ. ಕೋಡ್ ನಂಬರ್ 1 ನೋಡ್ರಿ ಸ್ನೇಹಿತರೆ, 12ನೇ ತರಗತಿ 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಅದರ ಜೊತೆಗೆ 2 ವರ್ಷದ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಪಾಸ್ ಮಾಡಿದ್ರಿ ಅಂತಂದ್ರೆ ಅರ್ಜಿ ಸಲ್ಲಿಸಬಹುದು. ಅಥವಾ ಈ 2 ವರ್ಷದ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ಗೆ ನೀವು ಅಡ್ಮಿಷನ್ ತಗೊಂಡಿರಿ ಅಂದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. 2ನೇ ಕೋಡಿಗೆ ಬನ್ನಿ. PUC 45% ಅಂಕಗಳಿಂದ ಪಾಸ್ ಮಾಡಿರ್ಬೇಕು. ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ಗೆ ಅಡ್ಮಿಷನ್ ತಗೊಂಡಿರ್ಬೋದು ಅಥವಾ ಪಾಸ್ ಔಟ್ ಆಗಿರಬಹುದು. ಈ ಒಂದು ಎಲಿಜಿಬಿಲಿಟಿ, ಈ ಒಂದು ಎಜುಕೇಶನ್ ನಿಮ್ದು ಆಗಿತ್ತು ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಕೋಡ್ ನಂಬರ್ 3. ಕೋಡ್ ನಂಬರ್ 3 ಒಳಗೆ ಸೇಮ್ ಸ್ನೇಹಿತರೆ, PUC 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ ಅಂತ 4 ವರ್ಷದೊಂದು ಕೋರ್ಸ್, ಈ ಕೋರ್ಸ್ ಪಾಸ್ ಮಾಡಿರ್ಬೇಕು. ಅಥವಾ ಫೈನಲ್ ಇಯರ್ ಓದ್ತಾ ಇದ್ರಿ ಅಂದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 4.
PUC 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಡಿಪ್ಲೊಮಾ ಇನ್ ಎಜುಕೇಶನ್ ಅಂದ್ರೆ DED ಈ ಕೋರ್ಸ್ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಅಥವಾ ಫೈನಲ್ ಇಯರ್ ಓದುತ್ತಾ ಇದ್ದೀರಿ ಅಂತಂದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಈ 4 ಎಜುಕೇಶನ್ ಕ್ವಾಲಿಫಿಕೇಶನ್ ದೊಳಗೆ ಯಾವ್ದಾದ್ರು ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮ್ದು ಮುಗಿದಿತ್ತು ಅಂತಂದ್ರೆ ಈ ಪೇಪರ್ 1 ಅರ್ಜಿಯನ್ನ ನೀವು ಸಲ್ಲಿಸಬಹುದು. ಅಂದ್ರೆ ಪೇಪರ್ 1 ಅರ್ಜಿ ಸಲ್ಲಿಸ್ಲಾಕ ನೀವು ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಪೇಪರ್ 2. ಪೇಪರ್ 2 ಒಳಗೆ ಒಟ್ಟು 8 ಎಜುಕೇಶನ್ ಕ್ವಾಲಿಫಿಕೇಶನ್, ಒಟ್ಟು 8 ಕೋಡ್ಗಳು ಬರ್ತಾವಲ್ಲಿ. 8 ಕೋಡ್ಗಳಲ್ಲಿ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಯಾವ್ದದ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಕೋಡನ್ನು ನೀವಲ್ಲಿ ಆಯ್ಕೆ ಮಾಡಬೇಕು. 1ನೇ ಕೋಡ್ ಗ್ರಾಜ್ಯುಯೇಷನ್ ಪಾಸ್ ಮಾಡಿರ್ಬೇಕು. ಅಂದ್ರೆ ಯಾವ್ದಾದ್ರೂ ಒಂದು ಪದವಿ ಪಾಸ್ ಮಾಡಿರ್ಬೇಕು, ಯಾವ್ದಾದ್ರೂ ಒಂದು ಡಿಗ್ರಿ ಮುಗಿಸಿರ್ಬೇಕು. ನೀವು ಈ ಡಿಗ್ರಿ ಮುಗಿಸಿ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಒಂದು 2 ವರ್ಷದ ಕೋರ್ಸ್, ಈ ಕೋರ್ಸ್ ಪಾಸ್ ಮಾಡಿರ್ಬೇಕು. ಈ ಗ್ರಾಜ್ಯುಯೇಷನ್ ಮುಗಿಸಿ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಪಾಸ್ ಮಾಡಿದ್ರಿ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಗ್ರಾಜ್ಯುಯೇಷನ್ ಪಾಸ್ ಮಾಡಿರಿ, ಈ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಫೈನಲ್ ಇಯರ್ ಓದುತ್ತಾ ಇದ್ದೀರಿ ಅಂತ ತಿಳ್ಕೊಡ್ರಿ, ಫೈನಲ್ ಇಯರ್ ಓದುತ್ತಾ ಇದ್ದೀರಿ ಅಂತ ತಿಳ್ಕೊಡ್ರಿ, ಅಂದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಕೋಡ್ ನಂಬರ್ 1. ನೆಕ್ಸ್ಟ್ ಕೋಡ್ ನಂಬರ್ 2. ಗ್ರಾಜ್ಯುಯೇಷನರೇ ಆಗಿರ್ಬೋದು ಅಥವಾ ಪೋಸ್ಟ್ ಗ್ರಾಜ್ಯುಯೇಷನರೇ ಆಗಿರ್ಬೋದು. ಎರಡರೊಳಗೆ ಯಾವ್ದಾದ್ರು ಒಂದು 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಪಾಸ್ ಮಾಡಿ BEd ಪಾಸ್ ಮಾಡಿರ್ಬೇಕು. ಅಂದ್ರೆ ಬ್ಯಾಚುಲರ್ ಆಫ್ ಎಜುಕೇಶನ್ ಅಂತ ಒಂದು ಕೋರ್ಸ್ ಬರ್ತದೆ, BEd ಪಾಸ್ ಮಾಡಿರ್ಬೇಕು. ಇಲ್ರಿ ನಾವು ಗ್ರಾಜ್ಯುಯೇಷನ್ 50% ಅಂಕಗಳೊಂದಿಗೆ ಪಾಸ್ ಮಾಡೀವಿ, ಆದ್ರೆ ಈ BEd ಇನ್ನ ಫೈನಲ್ ಇಯರ್ ಓದ್ತಾ ಇದ್ದೀವಿ ಅಂತ ಅನ್ನೋರಿದ್ರು ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ 3ನೇ ಕೋಡ್, ಕೋಡ್ ನಂಬರ್ 3. ಗ್ರಾಜ್ಯುಯೇಷನ್ 45% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಡಿಗ್ರಿ 45% ಅಂಕಗಳೊಂದಿಗೆ ಪಾಸ್ ಮಾಡಿ BEd ಮುಗಿಸಿದ್ರಿ ಅಂತ ತಿಳ್ಕೊಡ್ರಿ, ಅರ್ಜಿಯನ್ನ ಸಲ್ಲಿಸಬಹುದು. ಇನ್ ಕೇಸ್ ನೀವು BEd ಫೈನಲ್ ಇಯರ್ ಓದುತ್ತಾ ಇದ್ರಿ ಅಂದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 4. PUC ಪಾಸ್ ಮಾಡಿರ್ಬೇಕು. PUC 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದೇ ಸ್ನೇಹಿತರೆ, ಇಲ್ಲಿ ಪರ್ಸೆಂಟೇಜ್ ಮ್ಯಾಟರ್ ಆಗ್ತದೆ. 50% ಅಂಕಗಳೊಂದಿಗೆ 12ನೇ ತರಗತಿ ಪಾಸ್ ಮಾಡಿರ್ಬೇಕು. 4 ವರ್ಷದ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಒಂದು ಕೋರ್ಸ್ ಬರ್ತದೆ, ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್, ಆ ಕೋರ್ಸ್ ಅನ್ನ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ನೀವು ಈ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಫೈನಲ್ ಇಯರ್ ಓದ್ತಿದ್ರಿ ಅಂತ ತಿಳ್ಕೊಡ್ರಿ, ಅಂದ್ರೂ ಕೂಡ ನೀವು ಈ ಕೋಡ್ ನಂಬರ್ 4 ಅನ್ನ ಸೆಲೆಕ್ಟ್ ಮಾಡಿ ಪೇಪರ್ 2 ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 5. 12ನೇ ತರಗತಿ 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಅದರ ಜೊತೆಗೆ 4 ವರ್ಷದ BA ಆಗಿರ್ಬೋದು, BSc ಎಜುಕೇಶನ್ ಆಗಿರ್ಬೋದು, BA ಎಜುಕೇಶನ್ ಆಗಿರ್ಬೋದು, BSc ಎಜುಕೇಶನ್ ಎರಡೆರಡು ಟೈಮ್ ಎದು ಕೊಟ್ಟನೋ ಗೊತ್ತಿಲ್ಲ. ಈ ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಪಾಸ್ ಮಾಡಿರ್ಬೇಕು. PUC 50% ಅಂಕಗಳೊಂದಿಗೆ ಇಲ್ಲಿ ಏನು ಮೆನ್ಷನ್ ಮಾಡಿದನಲ್ಲ ಕೋರ್ಸ್, ಈ ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಪಾಸ್ ಮಾಡಿರ್ಬೇಕು. ಅಥವಾ ಈ ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ನಲ್ಲಿ ನೀವು ಫೈನಲ್ ಇಯರ್ ಆದರೂ ಓದುತ್ತಿರಬೇಕು, ಅಂದ್ರೆ ನೀವು ಈ ಪೇಪರ್ 2 ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 6. 50% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಮಾಡಿರ್ಬೇಕು. ಅದ್ರ ಜೊತೆಗೆ BEd ಸ್ಪೆಷಲ್ ಎಜುಕೇಶನ್ ದೊಳಗೆ BEd ಅನ್ನ ಮುಗಿಸಿರ್ಬೇಕು. ಇನ್ ಕೇಸ್ ನೀವು BEd ಫೈನಲ್ ಇಯರ್ ಓದುತ್ತಿದ್ರಿ ಅಂತಂದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 7. ಕೋಡ್ ನಂಬರ್ 7 ದೊಳಗೆ BEd ಮುಗಿಸಿದ್ರಿ ಅಂತ ತಿಳ್ಕೊಳ್ರಿ, BEd ಮುಗಿಸಿದಂತ ಎಲ್ಲಾ ಅಭ್ಯರ್ಥಿಗಳ ಪೇಪರ್ 2 ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 8. 55% ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿ ಅದ್ರ ಜೊತೆಗೆ BEd ಅಥವಾ MEd ಇಂಟಿಗ್ರೇಟೆಡ್ ಕೋರ್ಸ್ 3 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಪಾಸ್ ಆದ್ರಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಅಥವಾ ಈ ಇಂಟಿಗ್ರೇಟೆಡ್ ಕೋರ್ಸ್ ಏನು 3 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಅದಲ್ಲ BEd ಅಥವಾ MEd ಫೈನಲ್ ಇಯರ್ ಓದುತ್ತಿದ್ರಿ ಅಂತಂದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇದಿಷ್ಟೇನಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ಈ CTET ಎಕ್ಸಾಮ್ ಯಾವಾಗ ನಡೀತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಜುಲೈ 7, 2024 ನಡೀತಾವ. ಬೆಳಿಗ್ಗೆ 9:30 12 ಗಂಟೆ ತನಕ ಪೇಪರ್ 2 ಎಕ್ಸಾಮ್ ಇರ್ತದ. ಮಧ್ಯಾಹ್ನ 2 4:30 ತನಕ ಪೇಪರ್ 1 ಎಕ್ಸಾಮ್ ಇರ್ತದ. ಎರಡು ಏನಂದ್ರೆ 2.5 ತಾಸು ಸಮಯಾವಕಾಶ ಇರ್ತದೆ. ನೆಕ್ಸ್ಟ್ ಎಕ್ಸಾಮ್ದ ಪ್ಯಾಟರ್ನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಈ CET ಪೇಪರ್ 1 ಮತ್ತು ಪೇಪರ್ 2 ಏನದವಲ್ಲ ಸ್ನೇಹಿತರೆ, ಮಲ್ಟಿಪಲ್ ಚಾಯ್ಸ್ ಪ್ಯಾಟರ್ನ್ ಕ್ವಶನ್ ಪೇಪರ್ ಆಗಿರ್ತದೆ. ಅಂದ್ರೆ ಒಂದು ಕ್ವಶನಿಗೆ 4 ಆಪ್ಷನ್ಸ್ಗಳು ಇರ್ತಾವ, ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು ಟಿಕ್ ಮಾಡೋದಿರ್ತದೆ. ಆಗ್ಲೇ ಹೇಳ್ದಂಗೆ CTET ಒಟ್ಟು 2 ಪೇಪರ್ ಇರ್ತಾವ. ಪೇಪರ್ 1 ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿ ಶಿಕ್ಷಕರಾಗಬೇಕಾಗಿತ್ತು ಅಂದ್ರೆ ಈ ಪೇಪರ್ 1 ಅನ್ನ ನೀವು ಪಾಸ್ ಮಾಡಬೇಕಾಗ್ತದೆ. ಪೇಪರ್ 2 ಅಂದ್ರೆ ಕ್ಲಾಸ್
6 to ಕ್ಲಾಸ್ 8 ಅಂದರೆ 6ನೇ ತರಗತಿಯಿಂದ 8ನೇ ತರಗತಿಯ ಶಿಕ್ಷಕರಾಗಬೇಕಾಗಿತ್ತಂದ್ರೆ ಈ ಪೇಪರ್ 2 ಅನ್ನು ನೀವು ಪಾಸ್ ಮಾಡಬೇಕಾಗ್ತದೆ. ಪೇಪರ್ 1 ಬಗ್ಗೆ ನೋಡೋದಾದ್ರೆ 2.5 ತಾಸು ಸಮಯಾವಕಾಶ ಇರ್ತದೆ. 5 ಸಬ್ಜೆಕ್ಟ್ಗಳಿರ್ತಾವೆ ಸ್ನೇಹಿತರೆ. 5 ಸಬ್ಜೆಕ್ಟ್ಗಳು, ಪ್ರತಿ ಸಬ್ಜೆಕ್ಟ್ಗೆ 30 ಮಾರ್ಕ್ಸ್ ಅಂತೆ, ಒಟ್ಟಾರೆಯಾಗಿ 150 ಮಾರ್ಕ್ಸಿಂದ ಪೇಪರ್ 1 ಕ್ವಶನ್ ಪೇಪರ್ ಆಗಿರ್ತದೆ. 5 ಸಬ್ಜೆಕ್ಟ್ಗಳು ಯಾವ್ಯಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ, ಮ್ಯಾಥಮೆಟಿಕ್ಸ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಈ ರೀತಿ 5 ಸಬ್ಜೆಕ್ಟ್ನೊಳಗೊಂಡಿರ್ತಕ್ಕಂಥದ್ದು ಪೇಪರ್ 1 ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಸ್ನೇಹಿತರೆ. ನೇಚರ್ ಆಫ್ ಕ್ವಶನ್ ಯಾವ ರೀತಿ ಪ್ರಶ್ನೆ ಬರ್ತದ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಪೇಪರ್ 2 ಕೂಡ ಸೇಮ್ ಸ್ನೇಹಿತರೆ. 2.5 ತಾಸು ಸಮಯಾವಕಾಶ ಇರ್ತದೆ. 150 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಎಕ್ಸಾಮ್ಗಳು ಯಾವ ಭಾಷೆಯಲ್ಲಿ ಇರ್ತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಬೈಲಿಂಗ್ವಲ್ದಾಗಿರ್ತದೆ. ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಒಳಗಿರ್ತದೆ ಸ್ನೇಹಿತರೆ. ಈ ಎಕ್ಸಾಮ್ ಕನ್ನಡ ಭಾಷೆ ಒಳಗೆ ಇರುವುದಿಲ್ಲ ಸ್ನೇಹಿತರೆ. ಈ ಎಕ್ಸಾಮ್ಗಳಲ್ಲಿ 60% ಮಾರ್ಕ್ಸ್ ನೀವೇನಾದರೂ ತೊಗೊಂಡಿರಿ ಅಂತಂದ್ರೆ CTT ಪಾಸ್ ಆದಂಗೆ, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನೀವು ಪಾಸ್ ಆದಂಗೆ ಸ್ನೇಹಿತರೆ. ಒಮ್ಮೆ ಪಾಸ್ ಆದಿರಿ ಅಂತಂದ್ರೆ ಒಂದು ಸರ್ಟಿಫಿಕೇಟ್, ಡಿಜಿಟಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅಂದರೆ ನಿಮ್ದು ಡಿಜಿ ಲಾಕರ್ಗೆ ಕಳಿಸ್ತಾರೆ ಅದು, ಹೌದ್ರಿ. ಆ ಸರ್ಟಿಫಿಕೇಟ್ ಏನಂದ್ರೆ ಲೈಫ್ ಟೈಮ್ ತನಕ ವ್ಯಾಲಿಡಿಟಿ ಇರ್ತದೆ ಸ್ನೇಹಿತರೆ. ಇನ್ ಕೇಸ್ ನೀವು CTT ಪಾಸ್ ಆದ್ರಿ ಅಂತಂತಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಆಗಿರ್ತಕ್ಕಂಥ KVS, NVS, ಆಮೇಲೆ ಸೆಂಟ್ರಲ್ ಟಿಬೇಟಿಯನ್ ಸ್ಕೂಲ್ಸ್, ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಎಲ್ಲ ಸ್ಕೂಲ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಶಿಕ್ಷಕರಾಗಬಹುದು. ಒಮ್ಮೆ ನೀವು CTT ಪಾಸ್ ಮಾಡಿದ ಮೇಲೆ ಸ್ಕೋರ್ ಹೆಚ್ಚಿಗೆ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅಂತಂದ್ರೆ ನೆಕ್ಸ್ಟ್ ನೀವು CTTಗೆ ಅಪ್ಲಿಕೇಶನ್ ಹಾಕಿ ನಿಮ್ಮದು ಸ್ಕೋರನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದು ಸಲ್ಯಾಬಸ್ ಸ್ನೇಹಿತರೆ. ಪೇಪರ್ 1 ಮತ್ತು ಪೇಪರ್ 2 ಸಲ್ಯಾಬಸ್ ಅದ. ಈ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಶೇರ್ ಮಾಡಿರ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಇನ್ನೂ ತನಕ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲೋ ಕೂಡಲೇ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಈ ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಈ ಸಲ್ಯಾಬಸನ್ನು ಒಮ್ಮೆ ಓದ್ಕೊಳ್ರಿ ಸ್ನೇಹಿತರೆ. ಇದಿಷ್ಟು ಈ CTTದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.